ಲೈಟ್ ಆಗಿ ಏನಾದರೂ ತಗೊಳ್ಳೋ. ಮತ್ತೆ ಫುಲ್ ಬಾಟ್ಲು ಎತ್ತಬೇಕಲ್ಲ. ಏನಂದ್ರಿ? ಅದೇ ಆನಂದ್ ಅವರೇ, ಫುಲ್ ಪ್ಲೇಟ್ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ದೆ. ನೀನೇ ಚೆನ್ನಾಗಿ ಮುಕ್ಕು. ತಗೋ, ಇದನ್ನು ಮುಕ್ಕು. ನನ್ಗೇನ್ ಬೇಡ. ಪರವಾಗಿಲ್ಲ, ನಮ್ಮ ಅಣ್ಣನೇ ಬಿಲ್ ಕಟ್ಟೋದು. ತಿನ್ನು. ವಿರಾಜ್. ಅದೇ ಅಣ್ಣ, ತಿನ್ನಕ್ಕೆ ಅಲ್ವಾ ಬಂದಿರೋದು? ತಿನ್ನು ಅಂತ ಹೇಳ್ತಿದ್ದೀನಿ. ತಿನ್ನಮ್ಮ. ಓಹ್, ಸಾರಿ ಸಾರಿ ಸಾರಿ. ಯಾಕೆ ಸಿಗ್ತಾ ಇಲ್ವಾ? ಸ್ವಲ್ಪ ಹೆಲ್ಪ್ ಮಾಡಿ ಬರ್ತೀನಿ. ಸಾರಿ ಹೇಳಿ. ಯಾಕೋ ಹೇಳ್ಬೇಕು? ಮನೆಯಲ್ಲಿ ನನ್ನ ಜಾಕೆಟ್ ಮೇಲೆ ಜ್ಯೂಸ್ ಚೆಲ್ದಲ್ಲ, ಅದಕ್ಕೆ. ಹಾಗ್ ನೋಡಕ್ ಹೋದ್ರೆ ನೀನ್ ನನ್ ಶಾಲುನ ತುಂಬಾ ಸರಿ ಹರಿದಾಕಿದ್ಯಾ. ನೀನೇ ಸಾರಿ ಕೇಳ್ಬೇಕು. ಈ ವಿರಾಜ್ ಯಾರಿಗೂ ಸಾರಿ ಕೇಳಲ್ಲ. ನೀನೇ ಸಾರಿ ಹೇಳಿದ್ರೆ ನಿನಗೆ ಒಳ್ಳೇದು. ನಾನ್ ಸಾರಿ ಹೇಳಲ್ಲ. ಅಷ್ಟಕ್ಕೂ ಏನ್ ನಿನ್ ಪ್ಲಾನ್? ಈ ಸೀರೆ ಎಲ್ಲ ಉಟ್ಕೊಂಡ್ ಬಂದು ಯಾರನ್ನ ಬೆಳೆಸ್ಕೋಬೇಕು ಅಂತ? ಯಾವಾಗ್ಲೂ ಡ್ರೆಸ್ ಹಾಕೋತಿರ್ತಾನೆ, ಇವತ್ತೇನ್ ಸೀರೆ? ನಾನ್ ಏನಾದ್ರೂ ಹಾಕೊಳ್ತೀನಿ, ನಿನಗೇನು? ಏನಾಯ್ತು? ಏನೂ ಆಗಿಲ್ಲ ಅಣ್ಣ, ಇನ್ನೂ ಏನೂ ಆಗಿಲ್ಲ. Hi ladies and gentlemen, please listen. Lovely couple and single ಇಂದ ಮಿಂಗಲ್ ಆಗಕ್ಕೆ ರೆಡಿ ಆಗಿರೋ ಕಪಲ್ಗಳಿಗೆ ಒಂದು ಗುಡ್ ನ್ಯೂಸ್. ನಮ್ಮ ಈ ಬೋಟ್ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡಿ ಇವತ್ತಿಗೆ 2 ವರ್ಷ ಆಗಿರೋ ಸಂಭ್ರಮಕ್ಕೆ ಕಪಲ್ ಇಯರ್ ಸೆಲೆಬ್ರೇಷನ್ಸ್ ವಿತ್ ಕಪಲ್ಸ್. ಸೊ ಇವತ್ತು 2 ಕಾಂಟೆಸ್ಟ್ ಇಡ್ತಾ ಇದ್ದೀವಿ. ಅದರಲ್ಲಿ ಗೆದ್ದಿರೋ ಕಪಲ್ಗೆ ಸರ್ಪ್ರೈಸ್ ಗಿಫ್ಟ್ಗಳನ್ನ ಕೊಡ್ತಾ ಇದ್ದೀವಿ. ಆನಂದ್, ನೀವ್ ಯಾಕಿನ್ನ ಏನೋ ಮಾತಾಡ್ತಿಲ್ಲ? ಮಾತಾಡ್ತೀನಿ, ಎಲ್ರೂ ಇದಾರಲ್ವಾ. ಸರಿ, ನಿಮ್ಮ ಒಪಿನಿಯನ್ ಹೇಳಿ. ಫ್ರೆಂಡ್ ಹತ್ರ ಕೇಳಿಸ್ತಿದ್ದಾರೆ ಅನ್ಸತ್ತೆ ಚೈತ್ರ ಅವರು. ನಮ್ಮ ಅಮ್ಮನ ಹತ್ರ ಹೇಳಿದ್ದೀನಲ್ಲ. ಅದೇ ಇವಾಗ ನನ್ನ ಹತ್ರನೇ ಹೇಳ್ಬೋದಲ್ವಾ? ನನಗೆ ಈ ಮದುವೆ ಇಷ್ಟನೇ. ಏ ಮೆಂಟಲ್, ಏನಪ್ಪ ವೇಸ್ಟ್ ಫೆಲೋ? ನಿನಗೆ ಒಂಚೂರಾದ್ರೂ ಕಾಮನ್ ಸೆನ್ಸ್ ಇದೆಯಾ? ನಿನಗಿಂತ ಜಾಸ್ತಿನೇ ಇದೆ. ಇದ್ದಿದ್ರೆ ಇವ್ರ ಮಧ್ಯದಲ್ಲಿ ನೀನ್ ಯಾಕೆ ಬರ್ತಿದ್ದೆ? ಹೇಳಿದೆ ತಾನೆ, ನಿಮ್ಮಮ್ಮನೇ ಹೋಗೋದಿಕ್ ಹೇಳಿತ್ತು ಅಂತ. ನೀನಿರೋದಕ್ಕೆ ಅದಕ್ಕೆ ಹತ್ರ ಮಾತಾಡೋದಕ್ಕೆ ಅಣ್ಣ ಎಷ್ಟು ಕಷ್ಟಪಡ್ತಿದ್ದಾನೆ ಗೊತ್ತಾ? ನಿನ್ನ ಅರ್ಜೆಂಟ್ ಆಗಿ ಇಲ್ಲಿಂದ ಬೇರೆ ಎಲ್ಲಾದ್ರೂ ಕರ್ಕೊಂಡು ಹೋಗ್ಬೇಕು. ಏ ಬುಡಿ, ನಿನಗೆ ಒಂದು ಗುಡ್ ನ್ಯೂಸ್. ಅದೇನಂದ್ರೆ ನಿನ್ ತಲೆ ಮೇಲೆ ಹಲ್ಲಿ ಇದೆ. ಏಯ್ ನೋಡ್ಬೇಡ. ಅದನ್ನ ನೋಡಿದ್ರು ಕಿರ್ಸ್ಕೊಂಡ್ರು ಕರೆಕ್ಟಾಗಿ ನಿನ್ ಮೇಲೆ ಬೀಳೋದು. ಅಯ್ಯೋ. ಬಾ, ಹೋಗಿ ಫೋಟೋಗೆ ಪೋಸ್ ಕೊಡೋಣ. ಹೇ ಕಮ್ ಕಮ್. ಅವರು ರಾಕ್ ಸ್ಟಾರ್ ವಿರಾಜ್, ಅವಳು ಅವ್ರ ಗರ್ಲ್ ಫ್ರೆಂಡ್ ಅನ್ಸುತ್ತೆ. ಹೋಗಿ ಫೋಟೋ ತೆಗಿ. ಓಕೆ. ವಿರಾಜ್ ತುಂಬಾ ನಾಟಿ ಗಾಯ್. ಟೈಮ್ ಸಿಕ್ಕಿದ್ರೆ ಸಾಕು ಚೈತ್ರ ಅವ್ರನ್ನ ಅಳಿಸ್ತಾ ಇರ್ತಾನೆ. ನಾನು ನೀವು ಕೂಡ ಕಪಲ್ ಪೋಸಸ್ ಕೊಡ್ಬೋದಲ್ವಾ? ಕಮಾನ್ ಆನಂದ್.
ಸ್ಮೈಲ್ ಆನಂದ್. Wow, super couple. Amazing. You're not only rock star, romantic star too. ನಿಜವಾಗ್ಲೂ ವಂಡರ್ಫುಲ್. ನಿಮ್ಮಿಬ್ಬರ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿದೆ. ಮೇಡ್ ಫಾರ್ ಈಚ್ ಅದರ್ ಅಂದ್ರೆ ನೀವೇ. ಈ ಬುಡ್ಡಿ ಏನೋ ಮ್ಯಾಗ್ನೆಟ್ ತರ ಕಾಣಿಸಿದ್ಲು ಅಂತ ಹೋದೆ ಅಷ್ಟೇ. ಇಲ್ಲ ಅಂದ್ರೆ 7 ಮುಖಕ್ಕೆ ಅಷ್ಟೆಲ್ಲ ಸೀನೇ ಇಲ್ಲ. ಈ ವೇಸ್ಟ್ಫುಲ್ಲೂ ನಾನು ಮೇಡ್ ಫಾರ್ ಈಚ್ ಅದರ. ಈ ಕೋತಿ ಮುಖಕ್ಕೆ ಅಷ್ಟೆಲ್ಲ ಸೀನಿಲ್ಲ. ಪ್ಲೀಸ್ ನೀವೆಲ್ಲರೂ ಕೂತ್ಕೊಂಡ್ರೆ ನೆಕ್ಸ್ಟ್ ಕಾಂಟೆಸ್ಟಿಗೆ ಹೋಗೋಣ. ಈ ಕಾಂಟೆಸ್ಟ್ ಅಲ್ಲಿ ನಾನು ನಿಮಗೆ ಕ್ವೆಶನ್ಸ್ ಕೇಳ್ತೀನಿ, ನೀವೆಲ್ಲರೂ ಆನ್ಸರ್ ಮಾಡ್ಬೇಕು. ಅದಕ್ಕೆ ಯಾವ ಕಪಲ್ ಆನ್ಸರ್ಸ್ ಜಾಸ್ತಿ ಮ್ಯಾಚ್ ಆಗುತ್ತೋ ಅವರನ್ನ ಬೆಸ್ಟ್ ಕಪಲ್ ಅಂತ ಅನೌನ್ಸ್ ಮಾಡಿ ಗಿಫ್ಟ್ ಕೊಡ್ತೀವಿ. ಥ್ಯಾಂಕ್ ಯು. ನೋ ಬ್ರದರ್, ನನಗೆ ಬೇಡ. ನನಗೆ ಯಾರು ಮ್ಯಾಚ್ ಆಗ್ತಾರೆ ಅಂತ ಚೆನ್ನಾಗಿ ಗೊತ್ತು. ಬೇರೆ ಯಾರಿಗಾದ್ರೂ ಕೊಡು. ಬುಡ್ಡಿ ಇದೆಲ್ಲ ಬೇಕಾ ನಿನಗೆ? ನೀನ್ ಯಾಕೆ ಬರಿತಾ ಇದೀಯಾ? ಹೋಗ್ಲಿ ಬರಿ. ಅನ್ಲಕ್ಕಿ ಫೆಲೋ ಯಾರೋ, ನಾನು ಕೂಡ ನೋಡ್ತೀನಿ. ನೀನೇನ್ ಬರೀತಿಲ್ಲ ತಾನೆ, ಬಾಯ್ ಮುಚ್ಕೊಂಡು ಕೂತ್ಕೋ. ಐ ಡೋಂಟ್ ವಾಂಟ್ ಟು ಬಿ ದ್ಯಾಟ್ ಅನ್ಲಕ್ಕಿ ಫೆಲೋ, ಯು ನೋ. ಯಪ್ಪ, ಇವಳ ತುಂಬಾ ಹೊತ್ತು ನೋಡಬಾರ್ದು, ಜೀವನನೇ ನಾಶ ಆಗ್ಬಿಡುತ್ತೆ. ಆ ಪೇಪರ್ಸ್ ಮೇಲೆ ನಿಮ್ಮ ಹೆಸರು ಬರೀರಿ. ಫಸ್ಟ್ ಕ್ವೆಶ್ಚನ್, ನಿಮ್ ಲೈಫ್ ಅಲ್ಲಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ಯಾವುದು? ಫ್ಯಾಮಿಲಿ. ಇದೇನಾದ್ರೂ ಎಕ್ಸಾಮ್ ಇಷ್ಟೊಂದು ಯೋಚನೆ ಮಾಡೋದಕ್ಕೆ ನಿಮ್ ಮನ್ಸಲ್ಲಿ ಏನ್ ಅನ್ಸುತ್ತೋ ಅದನ್ನ ಬರ್ದು ಬಿಸಾಕಿ. ಅಣ್ಣ, ಇದ್ ನಿನ್ ಕೈಯಲ್ಲಿ ಆಗಲ್ಲ. ನಿನ್ ಆನ್ಸರ್ಸ್ ಏನು ಅಂತ ನನ್ಗೆ ಗೊತ್ತು, ಕೊಡಿಲಿ. ನೀನ್ ಗೆಲ್ಲೋ ತರ ನಾನ್ ನೋಡ್ಕೋತೀನಿ. ಫ್ಯಾಮಿಲಿ. ಸೆಕೆಂಡ್ ಕ್ವೆಶ್ಚನ್, ನೀವು ಫ್ರೀ ಟೈಮ್ ಅಲ್ಲಿ ಯಾವ ಕೆಲಸ ಮಾಡ್ತೀರಾ? ಲಾಂಗ್ ಡ್ರೈವ್. ಹಾಡುಗಳನ್ನ ಕೇಳೋದು. ಮ್ಯೂಸಿಕ್. ನೆಕ್ಸ್ಟ್ ಕ್ವೆಶ್ಚನ್, ನಿಮಗೆ ನೀವು ಹೇಳ್ಕೊಳ್ಳೋ ಕೋಟ್ ಯಾವುದು? ಸಕ್ಸಸ್ ಮೀನ್ಸ್ ಮನಿ. ಬಿ ಪಾಸಿಟಿವ್. Positiveness always wins. ನೆಕ್ಸ್ಟ್ ಕ್ವೆಶ್ಚನ್, ವಾಟ್ ವುಡ್ ಯು ನೆವರ್ ಬ್ರೇಕ್? ನಾನು ಬ್ರೇಕ್ ಮಾಡದೇ ಇರೋದು ನಮ್ಮ ತಂದೆ ಕೊಟ್ಟ ಮಾತನ್ನ. ನನ್ನ ತಂದೆ ಕೊಟ್ಟ ಮಾತನ್ನ. ನಮ್ಮ ಅಮ್ಮಂಗೆ ಕೊಟ್ಟಿರುವಂತ ಮಾತು ಅಂದ್ರೆ ಪ್ರಾಮಿಸ್. ಡೆಡ್ಲೈನ್. ಲಾಸ್ಟ್ ಅಂಡ್ ಫೈನಲ್ ಕ್ವೆಶ್ಚನ್, ಯಾರು ಸಂತೋಷವಾಗಿದ್ರೆ ನಿಮಗೆ ತುಂಬಾ ಖುಷಿ ಆಗೋದು? ಆನಂದ್ ಅವರು ಖುಷಿಯಾಗಿರೋದನ್ನ ನೋಡ್ಬೇಕು, ಅದೇ ನನ್ನ ಖುಷಿ. ಅಂದ್ರೆ ನನ್ನ ಸ್ನೇಹಿತನ ಸಂತೋಷ. ನನ್ನ ಸ್ನೇಹಿತನ ಸಂತೋಷ. ಒಂದೇ ಹೊಟ್ಟೆಲಿ ಹುಡ್ತಾ ಇದ್ರು ಕೂಡ ಜೀವನ ಪೂರ್ತಿ ನಮ್ಮ ಜೊತೆ ಇರುವಂತ ಫ್ರೆಂಡ್ಸ್. ನಮ್ಮ ಮನೆಯವರಂತೂ ಯಾವಾಗಲೂ ಹ್ಯಾಪಿಯಾಗೇ ಇರ್ತಾರೆ. ನನ್ನ ಫ್ರೆಂಡ್ಸ್ ಕೂಡ ಹ್ಯಾಪಿ ಆಗಿದ್ರೆ ನನಗೂ ಖುಷಿನೇ ಅಲ್ವಾ? ಜೀವನ ಪೂರ್ತಿ ನಮ್ಮ ಜೊತೆ ಇರೋದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್. ಸಕ್ಸಸ್ಫುಲ್ ಆಗಿರೋರ್ನ, ಮನಿ ಇರೋರ್ನ ನೋಡಿದ್ರೆ ನನಗೆ ಖುಷಿ ಆಗುತ್ತೆ.
ಥ್ಯಾಂಕ್ ಯು ಫಾರ್ ಪಾರ್ಟಿಸಿಪೇಟಿಂಗ್. ಇನ್ ಸ್ವಲ್ಪ ಹೊತ್ತಲ್ಲಿ ಯಾವ ಕಪಲ್ ಆನ್ಸರ್ಸ್ ಮ್ಯಾಚ್ ಆಗಿದೆಯೋ ಅನೌನ್ಸ್ ಮಾಡ್ತೀವಿ. ಯಾರಿಗೋಸ್ಕರ ಹುಡುಕ್ತಿದ್ಯೋ? ಸ್ವಲ್ಪ ಹೊತ್ತಲ್ಲಿ ಮ್ಯಾಚ್ ಆಗುವಂತ ಕಪಲ್ಸ್ ಹೆಸರು ಹೇಳ್ತಾರೆ ಅಂತ ಹೇಳಿದ್ರಲ್ಲ, ನಿನಗೆ ಮ್ಯಾಚ್ ಆಗುವಂತ ಬಕ್ರಾ ಯಾರು ಅಂತ ಹುಡುಕ್ತಾ ಇದ್ದೀನಿ. ವೇಸ್ಟ್ ಫೆಲೋ. ಸೇಮ್ ಫೀಲಿಂಗ್. ಒನ್ ಮಿನಿಟ್ ಅಣ್ಣ. ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ನಮ್ಮ ಬೆಸ್ಟ್ ಕಪಲ್ ಕಾಂಟೆಸ್ಟ್ ಅಲ್ಲಿ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗಿರೋ ಕಪಲ್ ನ ಸೆಲೆಕ್ಟ್ ಮಾಡಿದೀವಿ. ನೌ ವಿ ಆರ್ ಗೋಯಿಂಗ್ ಟು ಅನೌನ್ಸ್ ದ ವಿನ್ನರ್. ಗೆದ್ದಿರೋ ಹುಡುಗಿ ಹೆಸರು ಚೈತ್ರ. ಅವ್ರಿಗೆ ಮ್ಯಾಚ್ ಆಗಿ ಬರ್ದಿರೋ ಪೇರ್ ನನ್ ಅದರ್ ದನ್ ಮಿಸ್ಟರ್ ಆನಂದ್. Congratulations both of you. You're the best couple. Made for each other. ನಿನ್ಕೋ. ಏನಾಯ್ತು ಮೇಡಮ್? ಯಾರಿದ್ರು ಆರ್ಗನೈಸರ್? ಏನಾಯ್ತು ಸ್ಮೈಲಿ? ಕರಿ ನಿಮ್ಮ ಆರ್ಗನೈಸರ್ನ. ಮೇಡಮ್, ನೀನೇನಾ ಇಲ್ಲಿ ಆರ್ಗನೈಸರ್? ಹೌದು ಮೇಡಮ್. ಒಂದು ಸ್ಪೆಷಲ್ ಟೇಬಲ್ ಬುಕ್ ಮಾಡಿದ್ವಲ್ಲ, ಆ ಟೇಬಲ್ಗೆ ಬಂದಿದ್ದ ಕಪಲ್ ಯಾರು ಅಂತ ತಿಳ್ಕೋಬೇಕಲ್ವಾ? ಸ್ಮೈಲಿ, ಕಾಮ್ ಡೌನ್. ಗೊತ್ತಿಲ್ದೇನೆ ಕಪಲ್ಸ್ನ ಹೇಗೆ ಅನೌನ್ಸ್ ಮಾಡ್ತೀರಾ? ಸಾರಿ ಮೇಡಮ್. ಯಾರನ್ಬೇಕು ಅವ್ರನ್ನ ಪೇರ್ ಆಗಿ ಬೆಸ್ಟ್ ಕಪಲ್ ಅಂತ ಅನೌನ್ಸ್ ಮಾಡಿದ್ರೆ ಹೇಗೆ? ಸರಿ, ಎಲ್ಲರಿಗೂ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಇಲ್ಲಿ ಕಪಲ್ ನಾನು ಮತ್ತೆ ಆನಂದ್. ಆನಂದ್ ಮದ್ವೆ ಮಾಡ್ಕೊಳಕ್ ಹೊರಟಿರೋದು ಈ ಸ್ಮೈಲಿನ. ಸಾರಿ ಮೇಡಮ್, ಚಿಕ್ಕ ಮಿಸ್ಕಮ್ಯುನಿಕೇಶನ್ ಆಗೋಯ್ತು. ಅದ್ ಹೇಗಾಗುತ್ತೆ? ಸೆಪರೇಟ್ ಆಗಿ ಟೇಬಲ್ ಬುಕ್ ಮಾಡಿಸ್ಕೊಂಡ್ಮೇಲೆ ಡೀಟೇಲ್ಸ್ ತಿಳ್ಕೋಬೇಕಲ್ವಾ? ರಿಯಲಿ ಸಾರಿ ಮೇಡಮ್. ಅವಳು ನಮ್ಮ ಹತ್ರ ಕೆಲಸ ಮಾಡೋ ವರ್ಕರ್. ಅವಳನ್ನ ಹೇಗೆ ನನ್ನ ಫಿಯಾನ್ಸಿ ಜೊತೆ ಪೇರ್ ಅಂತ ಅನೌನ್ಸ್ ಮಾಡ್ತೀರಾ? ಹೌದು, ಆನಂದ್ ಅವ್ರನ್ನ ಮದ್ವೆ ಆಗ್ತಿರೋದು ಸ್ಮೈಲಿ. ನಾನು ಅವ್ರ ಮನೇಲಿ ವರ್ಕರ್ ಅಷ್ಟೇ. ಗಿವ್ ಇಟ್. ವಾವ್ ಅಣ್ಣ, ಅತ್ಗೆ ನೀವೇ ಗೆದ್ದಿದ್ದ? ಎಸ್. ಯು ಆರ್ ದ ಬೆಸ್ಟ್ ಕಪಲ್. ನಾನು ಅನ್ಕೊಂಡಿದ್ದೆ ನೀವೇ ಗೆಲ್ಲದು ಅಂತ. ಅಂಡ್ ಯು ಬೋತ್ ಆರ್ ಮೇಡ್ ಫಾರ್ ಈಚ್ ಅದರ್. ದೂರ ಆದ್ರೂ ಹೋಗ್ತೇನೆ.
ಅಮ್ಮ ಚೈತ್ರ, ಏನಜ್ಜಿ? ನಿಮ್ಮಮ್ಮ ಮಂಗಳೂರಲ್ಲಿರೋ ನಿಮ್ಮನೆಗೆ ಹೋಗೋದಿಕ್ಕೆ ಹೊರಟಿದ್ದಾಳಮ್ಮ. ಏನಕ್ಕೆ? ನಿಮ್ ಬಗ್ಗೆ ಎನ್ಕ್ವೈರಿ ಮಾಡೋದಿಕ್ಕೆ. ನಾವು ಹೇಗಾದ್ರೂ ನಿಲ್ಲಿಸ್ಬೇಕಮ್ಮ. ನಾನು ಎಷ್ಟು ಪ್ರಯತ್ನ ಪಟ್ಟರೂ ಆಗ್ತಾ ಇಲ್ಲ. ಒಂದ್ ವೇಳೆ ಅವಳನ್ನ ತಡಿಲಿಲ್ಲ ಅಂದ್ರೆ ನಿಮ್ಮ ಅಪ್ಪನ ಬಗ್ಗೆ ನಿಜ ಗೊತ್ತಾಗ್ಬಿಡತ್ತೆ. ಏನ್ ಟೆನ್ಷನ್ ಮಾಡ್ಕೋಬೇಡಿ, ಅಮ್ಮನ ಹೇಗಾದ್ರೂ ನಾನ್ ತಡಿತೀನಿ. ಅಮ್ಮ ಈಗ ಎಲ್ಲಿದ್ದಾರೆ? ನಮಸ್ಕಾರ. ಮೊನ್ನೆನೆ ಹೋಗಿದ್ರಲ್ಲಮ್ಮ, ಮತ್ತೆ ಯಾಕೆ? ನಾನು ಹೋಗ್ಬೇಕಮ್ಮ. ಯಾಕೆಂದ್ರೆ ಬೆಳಿಗ್ಗೆ ಲಾಯರ್ ಬಂದಿದ್ರು. ಹಾಗಾದ್ರೆ ಏನಾದರೂ ಮಾಡಿ ನಿಮ್ಮ ಮಕ್ಕಳು ಕೋರ್ಟಿಗೆ ಬರೋ ಹಾಗೆ ಮಾಡಬೇಕು. ಇಲ್ಲ ಅಂದರೆ ನಾವು ಕೇಸ್ ಬಿಡೋ ಅಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಅಮ್ಮ ಮಂಗಳೂರಿಗೆ ಹೋಗ್ತಿದ್ದೀನಿ. ಅಲ್ಲಿಗೆ ಹೋಗಿ ನನ್ನ ಗಂಡನ ವಿಷಯನ ತಿಳ್ಕೊಂಡು ಅವ್ರನ್ನ ಕರ್ಕೊಂಡು ಬಂದ್ರೆ ನನ್ನ ಮಕ್ಕಳು ನನ್ನ ಜೊತೆ ಬರ್ತಾರೆ. ಆಗ ಆಗ ಅಮ್ಮನ ಮಡ್ಲನ್ನ ಯಾರೂ ಕಿತ್ಕೊಳಕ್ಕಾಗಲ್ಲ. ಅದಕ್ಕೆ ನೀವ್ಯಾಕೆ ಹೋಗ್ತೀರಮ್ಮ? ನಾನು ಹೋಗ್ಲಿಲ್ಲ ಅಂದ್ರೆ ನನ್ನ ಗಂಡನ ವಿಷಯ ಹೇಗ್ ಗೊತ್ತಾಗತ್ತಮ್ಮ? ಮಂಗಳೂರಲ್ಲಿ ನನ್ನ ಜೊತೆ ಓದಿರೋ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ. ಅವ್ರಿಗೊಂದು ಫೋನ್ ಮಾಡಿದ್ರೆ ಸಾಕು. ಏನೇ ಇದ್ರು ಸರಿ, ನಾನೇ ತಿಳ್ಕೊತೀನಮ್ಮ. ನನ್ನ ನಂಬಿ ನೀವು. ಅದ್ ಹಾಗಲ್ಲಮ್ಮ. ಅಮ್ಮ ಪ್ಲೀಸ್, ನನ್ನ ಮಾತನ್ನ ಇಲ್ಲ ಅನ್ಬೇಡಿ. ನಾನೇ ಎಲ್ಲ ವಿಷಯನ ತಿಳ್ಕೊತೀನಿ. ಸೀತಾರತ್ನ, ಚೈತ್ರ ತಿಳ್ಕೊತೀನಿ ಅಂತ ಹೇಳ್ತಿದ್ದಾಳಲ್ಲ, ಯಾಕಷ್ಟು ದೂರ ಪ್ರಯಾಣ ಮಾಡಿ ಸಮಯ ವ್ಯರ್ಥ ಮಾಡ್ಕೋತೀಯಾ? ನಿಮ್ ಗಂಡನ ವಿವರಗಳು, ಅಡ್ರೆಸ್ಸು ನನಗ್ ಕೊಡಿ. ಅವ್ರು ಎಲ್ಲೇ ಇದ್ರು ಸರಿ, ವಿಷಯನ ನನ್ನ ಫ್ರೆಂಡ್ಸ್ ಮುಖಾಂತರ ತಿಳ್ಕೊಂಡು ತಿಳಿಸ್ತೀನಿ. ಎಲ್ಲ ಡೀಟೇಲ್ಸ್ನ 2 ದಿನದಲ್ಲಿ ತಿಳ್ಕೊಂಡು ಹೇಳ್ತೀನಿ. 2 ದಿನನಾ? ಲೇಟ್ ಆಗತ್ತಮ್ಮ. ಲಾಯರ್ ಸರ್ ಏನಂತಾರೋ ಏನೋ. ಅದಕ್ಕಿಂತ ನಾನೇ ಹೋದ್ರೆ ಇನ್ನೂ ಬೇಗ ತಿಳ್ಕೊಬಹುದಲ್ವಾ? ಸರಿ ಅಮ್ಮ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತಿಳ್ಕೊತೀನಿ. ಏನೋ ಅಮ್ಮ. ಇದೊಂದು ಸರಿ ನನ್ನ ಮಾತು ಕೇಳಿ ಅಮ್ಮ. ನಿಮಗ್ ಸಹಾಯ ಮಾಡೋ ಅವಕಾಶನ ನನಗ್ ಕೊಡಿ.